ಇದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತು. ಇನ್ನು 2028ರ ತನಕ ರಾಜ್ಯದ ಸಿಎಂ ಸಿದ್ದರಾಮಯ್ಯನೇ. 2028ರ ನಂತರ ಡಿಕೆಶಿ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗಲಿ. ಟೈಗರ್ ಜಿಂದಾ ಹೈ, ಸಿದ್ದರಾಮಯ್ಯನೇ ಸಿಎಂ. ನೋಡಿ, ಟೈಗರ್ ಜಿಂದಾ ಹೈ, ಸಿಎಂ ಸಿದ್ದರಾಮಯ್ಯನೇ. ಕಾಂಗ್ರೆಸ್ನಲ್ಲಿ ಯಾವ ಬಣ ಇಲ್ಲ, 140 ಜನ ಕಾಂಗ್ರೆಸ್ನ ಬಣ. ಡಿನ್ನರ್, ಬ್ರೇಕ್ಫಾಸ್ಟ್ ಎಲ್ಲವೂ ಕೂಡ ಮಾಮೂಲಿ. ಯತೀಂದ್ರ ಹೇಳಿಕೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ನೋಡಿ, 140 ಜನ ಕಾಂಗ್ರೆಸ್ನ ಬಣ ಅಷ್ಟೇ. ಡಿನ್ನರ್, ಬ್ರೇಕ್ಫಾಸ್ಟ್ ಎಲ್ಲ ಮಾಮೂಲಿ. ಇದು ಯತೀಂದ್ರ ಹೇಳಿಕೆಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಊಟಕ್ಕೆ ಸೇರಿದ ಮಾತ್ರಕ್ಕೆ ರಾಜಕಾರಣ ಅಲ್ಲ. ಎಲ್ಲದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪಕ್ಷ ಹಾಕಿದ ಗೆರೆ ನಾನು ದಾಟೋದಿಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಪ್ಪ, ಯಾವ ಡಿನ್ನರ್ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಮೂಲಿ ಕಣಪ್ಪ. ಈಗ ನೀವು ಮಾಧ್ಯಮದವರು ಅದೇ ಸುದ್ದಿ ಮಾಡ್ರೆ, ಇವತ್ತು ಮೊದಲೇ ದಿನ ಏನಾರು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ರ, ಮೊದಲೇ ದಿನ ಏನಾರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ರ. ಪ್ರತಿ ಸಲ ಬೆಳಗಾಂ ಬರುವಾಗ ಅವರು ಒಂದು ಲಂಚ್ ವ್ಯವಸ್ಥೆ ಮಾಡಿರ್ತಾರೆ, ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿದ್ದಾರೆ, ಡಿನ್ನರ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಹೋದ್ರೆ ನಿಮ್ಮ ಮಾಧ್ಯಮದವ್ರು ಅದಕ್ಕೆ ಒಂದು ಸುದ್ದಿ ಮಾಡಿದ್ರೆ ನಾವೇನು ಮಾಡೋದು? ಹೈಕಮಾಂಡ್ ಸೂಚನೆ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಅದಾದ ಬಳಿಕೂ ಕೂಡ ಮತ್ತೆ ಇದು ಶುರು ಆಗಿರುವಂತದ್ದು. ಇದು ಏನಾಗ್ತದೆ, ಪ್ರೀತಿ ಮೇಲೆ ಅವ್ರನ್ನ ನನ್ಗೂ ಬಹಳ ಜನ ಕರೆದಿದ್ರು. ಈಗ ಆಸಿಫ್ ಶೆಟ್ ಅವ್ರ ಮನೆ ಕರೆದಿದ್ರು, ಫೈರೋಜ್ ಸೇಠ್ ಅವ್ರು ಕರೆದಿದ್ರು. ನಿನ್ನೆ ನಾನು ಈಗ ಕುರ್ಚಿಗೆ ಹೋಗ್ತಾ ಇದ್ದೀನಿ, MLA ಅವ್ರು ನನ್ನ ಮನೆಗೆ ಬರ್ಬೇಕಂತ ಹೇಳಿದ್ರು. ಹಾಗಾಗಿ ಕರೀತಾರೆ, ಅದೇನು ಮಾಮೂಲಿ. ಇದು ಮೊದಲೇ ಬಾರಿ ಏನಾರು ಮಾಡಿದ್ರೆ ತಪ್ಪದು. ಪ್ರತಿ ಸಲ ಬೆಳಗಾಂ ಬರುವಾಗ ಪ್ರತಿದಿನ ಒಬ್ಬೊಬ್ಬರು ಇನ್ವೈಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಲಂಚಿಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ರಾತ್ರಿ ಡಿ ಸಿ ಎಂ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು, ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಅನ್ಕರೆ ಊಟಕ್ಕೆಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಯಾವ ಚರ್ಚೆನೂ ಇಲ್ಲ ಬಾಸು, ಏನೇನು ಚರ್ಚೆ ಇಲ್ಲ. ಆ ಚರ್ಚೆ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ಚರ್ಚೆ ಮಾಡ್ಬೇಕಾಗಿರೋದು. ಅವ್ರ ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಆಲ್ವೇಸ್ ಟೈಗರ್ ಜಿಂದಾ ಹೈ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗ್ಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದ್ಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ, ಏನ್ ಬಣಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ಸರ್, ನಾನೇನ್ ಹೇಳುದು, ಈಗ ತೀರ್ಮಾನ ಯಾರು ಮಾಡ್ಬೇಕಾಗಿರೋದು? ಹೈಕಮಾಂಡ್. ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಹೇಳಿ ಸರ್, ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಅಂದ್ರೆ ನಮ್ಮ ಪಕ್ಷ, ನಾನು ಹೇಳಕ್ಕಾಗಲ್ಲ, ತೀರ್ಮಾನ ನಾನು ಬಹಳ ಸಣ್ಣವನು. ಈ ತೀರ್ಮಾನ ತಗೊಳ್ಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ. ಈಗ ಡಿ ಕೆ ಶಿವಕುಮಾರ್ ಯಾರು? ನಮ್ಮ ಪಕ್ಷದ ಅಧ್ಯಕ್ಷ ತಾನೆ. ಹೇಳ್ರಿ, ಈಗ ಪರಮೇಶ್ವರ್ ಹತ್ರದಲ್ಲಿದ್ದೀನಿ, ಸತೀಶ್ಗೂ ಹತ್ರದಲ್ಲಿದ್ದೀನಿ, ಮುನಿಯಪ್ಪ ಸಾರ್ಗೂ ಹತ್ರದಲ್ಲಿದ್ದೀನಿ, MB ಪಾಟೀಲ್ಗೂ ಹತ್ರದಲ್ಲಿದ್ದೀನಿ. ಎಲ್ಲರ ಜೊತೆ ನಮ್ಮ ಪಕ್ಷದಲ್ಲಿ ಇರೋದ್ರಿ. ನಾನು ಅಶೋಕ್ ಜೊತೆ, ವಿಜೇಂದ್ರ ಜೊತೆ ಹತ್ರದಲ್ಲಿ ಇರಕ್ಕಾಗ್ತದ? ನಾನು ಈಗ ನಮ್ಮ ಪಕ್ಷ ನಾಯಕರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು, ನಮ್ಮ ಅಭಿಪ್ರಾಯ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ನನ್ನ ಅಭಿಪ್ರಾಯ ಹೈಕಮಾಂಡ್ ಹೇಳಿದ್ರೆ ಅದೇ ನಮ್ದು. ಹೈಕಮಾಂಡ್ ಗೆರೆ ಹಾಕಿದ್